ಒಮ್ಮೆ ತನ್ನ ತಾಯಿ ತಂದೆಯ ಪ್ರಿಯ ಮಗನಾಗಿದ್ದ ಪುಂಡಲಿಕ ಮದುವೆಯಾದ ನಂತರ ಅವರ ಮೇಲೆ ಕಠಿಣವಾಗಿ ವರ್ತಿಸಲಾರಂಭಿಸಿದನು. ಅವರ ಮನಸ್ಸು ನೋವಿನಿಂದ ತುಂಬಿತು. ಮಹಾರಾಷ್ಟ್ರದ ಪವಿತ್ರ ಕ್ಷೇತ್ರವಾದ ಪಂಢರ್ಪುರ್ನಲ್ಲಿ ಇಂದು ಲಕ್ಷಾಂತರ ಭಕ್ತರು ವಿಠೋಬನನ್ನು ಪೂಜಿಸುತ್ತಾರೆ. ಆದರೆ ದೇವರು ಇಲ್ಲಿ ಹೇಗೆ ಬಂದರು ಗೊತ್ತೇ? ಇದು ಭಕ್ತಿ ಮತ್ತು ಪೋಷಕರ ಸೇವೆಯ ಅದ್ಭುತ ಕತೆ. ನೋವಿನಿಂದ ತಾಯಿ ತಂದೆ ಕಾಶಿ ಯಾತ್ರೆಗೆ ಹೊರಟರು. ಪುಂಡಲಿಕ ಮತ್ತು ಅವನ ಹೆಂಡತಿ ಕುದುರೆಯ ಮೇಲೆ ಸವಾರಿ ಮಾಡಿದರು. ಆದರೆ ವೃದ್ಧರು ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಹೋದರು. ಒಂದು ರಾತ್ರಿ ಆಶ್ರಮದಲ್ಲಿ ಪುಂಡಲಿಕ ವಿಚಿತ್ರ ದೃಶ್ಯವೊಂದನ್ನು ಕಂಡನು. ಬೆಳಿಗ್ಗೆ ಮೊದಲು ಕೆಲವು ದಿವ್ಯ ಮಹಿಳೆಯರು ಬಂದು ಸೇವೆ ಮಾಡಿ ಮಾಯವಾದರು. ಅವರು ತಮ್ಮನ್ನು ಗಂಗಾ ರಿವರ್ ಮತ್ತು ಯಮುನಾ ರಿವರ್ ಎಂದು ಪರಿಚಯಿಸಿಕೊಂಡರು. ಯಾತ್ರಿಕರ ಪಾಪವನ್ನು ನಾವು ಹೊರುತ್ತೇವೆ, ಆದರೆ ನೀನು ನಿನ್ನ ಪೋಷಕರನ್ನು ನೋಯಿಸುತ್ತಿರುವುದು ದೊಡ್ಡ ಪಾಪ ಎಂದು ಹೇಳಿದರು. ಆ ಮಾತುಗಳು ಪುಂಡಲಿಕನ ಹೃದಯವನ್ನು ಬದಲಿಸಿತು. ಅವನು ತಕ್ಷಣ ತನ್ನ ತಪ್ಪನ್ನು ಅರಿತು ಪೋಷಕರಿಗೆ ಸಂಪೂರ್ಣ ಸೇವೆ ಮಾಡಲು ಆರಂಭಿಸಿದನು. ಅವನ ಭಕ್ತಿಯಿಂದ ಸಂತುಷ್ಟನಾದ ವಿಷ್ಣು ಕೃಷ್ಣ ರೂಪದಲ್ಲಿ ರುಕ್ಮಿಣಿಯೊಂದಿಗೆ ಅವನ ಮನೆಗೆ ಬಂದರು. ಆ ಸಮಯದಲ್ಲಿ ಪುಂಡಲಿಕ ತನ್ನ ಪೋಷಕರ ಸೇವೆಯಲ್ಲಿ ತೊಡಗಿದ್ದನು. ಅವನು ದೇವರಿಗೆ ಇಟ್ಟಿಗೆಯನ್ನು ಎಸೆದು ಸ್ವಲ್ಪ ಕ್ಷಣ ಕಾಯಿರಿ ಎಂದು ವಿನಯದಿಂದ ಕೇಳಿದನು. ಪುಂಡಲಿಕನ ಭಕ್ತಿಗೆ ಮೆಚ್ಚಿದ ಕೃಷ್ಣನು, ನಿನ್ನ ಸೇವೆ ದೇವರ ಪೂಜೆಗೆ ಸಮಾನ ಎಂದು ಆಶೀರ್ವದಿಸಿದರು. ಅವರು ಅಲ್ಲಿ ಇಟ್ಟಿಗೆಯ ಮೇಲೆ ನಿಂತ ವಿಠೋಬನಾಗಿ ಉಳಿದರು. ಇಂದು ಪಾಂಡ್ಲರಪುರದ ವಿಠೋಬಾ ಟೆಂಪಲ್ನಲ್ಲಿ ಲಕ್ಷಾಂತರ ಭಕ್ತರು ವಿಠೋಬನನ್ನು ಇಸುತ್ತಾರೆ. ಈ ಕತೆ ನಮಗೆ ಕಲಿಸುವುದು ಪೋಷಕರ ಸೇವೆಯೇ ಪರಮಭಕ್ತಿ.